ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಅದು ಮಂಡ್ಯಗೆ ಸಂಬಂಧಪಟ್ಟಂತಹ ಸುದ್ದಿ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಮಾತು ಸುಳಿವನ್ನ ಕೊಡ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಇವತ್ತು ನಡೆದಂತಹ ಸಭೆಯಲ್ಲಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋದ್ರು. ಎಲ್ಲರ ಅಭಿಪ್ರಾಯಗಳನ್ನ ಆಲಿಸಿದಂತಹ ಕುಮಾರಸ್ವಾಮಿ ಅವರು ಆ ಬಗ್ಗೆ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಆಸೆಗಳನ್ನ ನಾನು ನಿರಾಸೆ ಮಾಡಲ್ಲ, ನಿಖಿಲ್ ಒಪ್ಪಿಸುವಂತಹ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನ ಮಾಡ್ತೀನಿ. 21ಕ್ಕೆ ನನಗೆ ಆಪರೇಷನ್ ಇದೆ. ಆ ನಂತರದಲ್ಲಿ ನಾನು 25ನೇ ತಾರೀಕು ಯಾರು ಮಂಡ್ಯದ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ನಿಖಿಲ್ ಅವರ ಸ್ಪರ್ಧೆ ಬಗ್ಗೆ ಮುನ್ಸೂಚನೆ ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ವಿಚಾರಗಳನ್ನ ಫಾರ್ ದ ಫಸ್ಟ್ ಟೈಮ್ ದಳಪತಿ ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ನಿಖಿಲ್ ಏನಾದ್ರೂ ಮತ್ತೆ ಸ್ಪರ್ಧೆ ಮಾಡೋದು ಅಧಿಕೃತ ಆಗ್ಬಿಟ್ರೆ ಇಲ್ಲಿಗೆ ಮತ್ತೆ ಎಲ್ಲಿ ಸೋತ್ರೋ ಅಲ್ಲೇ, ಅಂದ್ರೆ ಎಲ್ಲಿ ಕಳ್ಕೊಂಡ್ರೆ ಅಲ್ಲೇ ಹುಡುಕುವಂತಹ ಪ್ರಯತ್ನವನ್ನ ಮತ್ತೊಮ್ಮೆ ಜೆಡಿಎಸ್ ಈ ಮುಖಾಂತರ ಮಾಡೋದಕ್ಕೆ ಮುಂದಾಗಿದೆ. ಕಳೆದ ಸಲ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಸೋತಿದ್ದು ಆಲ್ಮೋಸ್ಟ್ 1.5 ಲಕ್ಷ ವೋಟ್ಗಳ ಅಂತರದಲ್ಲಿ. ಈ ಸಲ ಆ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಮೈತ್ರಿ ಪಕ್ಷ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಆ ಶಕ್ತಿ ಪ್ರಯೋಗಕ್ಕೆ ವೇದಿಕೆ ಕೂಡ ಮಂಡ್ಯನೇ ಅಂತ ತಿಳಿದು ಬರ್ತಾ ಇದೆ. ಒಂದು ನಿಮಗೆ ಹೇಳ್ತೀನಣ್ಣ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸು, ನಿಮ್ಮ ಆಸೆಗೆ ಭಂಗ ತರಲ್ಲ. ಒಂದು ತೀರ್ಮಾನ ಮಾಡ್ತೀವಿ. ಒಂದು ನಿಮಗೆ ಹೇಳ್ತೀನಣ್ಣ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸು, ನಿಮ್ಮ ಆಸೆಗೆ ಭಂಗ ತರಲ್ಲ. ಒಂದು ತೀರ್ಮಾನ ಮಾಡ್ತೀವಿ. ಆದ್ರೆ ಇಲ್ಲೊಂದು ಕ್ಲಿಯರ್ ಆಗ್ತಾ ಇದೆ ಮಮತಾ, ಮಂಡ್ಯ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಅನ್ನೋದು. ಯಾಕಂದ್ರೆ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೊ ಈಗಾಗಲೇ ನಾವು ಬ್ರೇಕ್ ಮಾಡಿದ್ವಿ, ಕೋಲಾರ ಇರಬಹುದು, ಹಾಸನ ಇರಬಹುದು, ಮಂಡ್ಯ ಇರಬಹುದು, ಇದು ಮೂರು ಕೂಡ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂತ ಅದನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಸೊ ಈಗ ಅದು ಇನ್ನೂ ಅಧಿಕೃತವಾಗ್ತಾ ಇದೆ. ಜೊತೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ಲಿ ಅಥವಾ ನಿಖಿಲ್ ಸ್ಪರ್ಧೆ ಮಾಡ್ಲಿ ಅಂತ ಬಂದಾಗ ಪ್ರತಿ ಹಂತದಲ್ಲೂ ಕೂಡ ನಿಖಿಲ್ ಹೇಳ್ತಾ ಇದ್ರು, ಇಲ್ಲ ನಾನು ಸ್ಪರ್ಧೆ ಮಾಡಲ್ಲ, ಅದಂತೂ ಶತಸಿದ್ಧ, ನಾನು ಈ ಚುನಾವಣೆಯಲ್ಲಿ ಅದನ್ನ ಫೋಕಸ್ ಮಾಡಲ್ಲ, ಸದ್ಯಕ್ಕೆ ಬ್ರೇಕ್ ಹಾಕ್ತಿದ್ದೀನಿ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಈಗ ನಾನು ಅದನ್ನ ಒಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿ ಕೇಳಿ ಬರ್ತಾ ಇರುವಂತಹ ಅಭಿಪ್ರಾಯಗಳೇನಿದೆ ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಶರಣಾಗಬೇಕಾದಂತೆ ಕಾಣಿಸ್ತಾ ಇದೆ. ಈ ಚುನಾವಣೆಯಲ್ಲಿ ಎಲ್ಲಿ ನನ್ನ ಮಗನಿಗೆ ಮತ್ತೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಪರಿಸ್ಥಿತಿ ಬರುತ್ತೋ ಅನ್ನುವಂತಹ ಸಣ್ಣ ಅನುಮಾನ ಅವರಲ್ಲಿತ್ತು. ಬಹುಶಃ ಇವತ್ತಿನ ಸಭೆಯಲ್ಲಿ ಅದಕ್ಕೆ ಕ್ಲಾರಿಟಿ ಸಿಕ್ಕಂತ ಕಾಣಿಸ್ತಿರಬಹುದು. ಇದ್ರ ಜೊತೆಗೆ ಒಂದು ಕನ್ಫ್ಯೂಷನ್ ಇದ್ದಿದ್ದು ಕುಮಾರಸ್ವಾಮಿ ಅವರೇ ಕಂಟೆಸ್ಟ್ ಮಾಡ್ತಾರ ಅಥವಾ ನಿಖಿಲ್ ಕಂಟೆಸ್ಟ್ ಮಾಡ್ತಾರ ಅಂತ. ಬಟ್ ಇವತ್ತಿನ ಮಾತಲ್ಲಿ ನೋಡಿದ್ರೆ ನಿಖಿಲ್ ಸ್ಪರ್ಧೆ ಬಗ್ಗೆ ಅವ್ರು ಮುನ್ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇದೆಲ್ಲದರ ನಡುವೆ ಕುತೂಹಲ ಇದ್ದಿದ್ದು ದಿವ್ಯಾ ಇಲ್ಲಿ ಸುಮಲತಾ ಅವರ ವಿಚಾರ, ಸುಮಲತಾ ಅವರ ಸ್ಪರ್ಧೆ, ಸುಮಲತಾ ಅವರ ಜೊತೆಗಿನ ಜಾತ್ಯತೀತ ಜನತಾ ದಳದ ಸಂಬಂಧ. ದೊಡ್ಡವ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡೋದಿಲ್ಲ, ಅವ್ರಿಗೆ ಮಾತಾಡಿ ನಾನು ಅವಕಾಶವನ್ನ ಆಸ್ಪದಗಳನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರ ಬಾಯಲ್ಲಿ ಅಕ್ಕ ಅಂತ ಬರ್ತಾ ಇದೆ. ಅದೇ ನಿಖಿಲ್ ಅವರು ಅವರಿಂದಾಗಿ ಸೋತ್ರು ಕೂಡ ಅವರು ತಾಯಿ ಅಂತ ಅವ್ರನ್ನ ಸಂಬೋಧಿಸೋ ಮೂಲಕ ಸಾಫ್ಟ್ ಆಗಿದೆ ಜೆಡಿಎಸ್ ನ ಮೂವ್, ಕಂಪ್ಲೀಟ್ಲಿ ಸಾಫ್ಟ್ ಆಗಿದೆ. ಇದಕ್ಕೆ ಒಂದು ತಂತ್ರಗಾರಿಕೆ ಪ್ರಾಬಬ್ಲಿ ಬಿಜೆಪಿ ಹೈಕಮಾಂಡ್ ಇರಬಹುದಾ ಅಂತ. ಯಾಕಂದ್ರೆ ಸುಮಲತಾ ಅವರು ಕೂಡ ನೀವು ನೋಡಿರ್ಬೋದು, ಮಂಡ್ಯ ಯಾವಾಗ ಜೆಡಿಎಸ್ ಗೆ ಹೋಗುತ್ತೆ ಅಂದಾಗ್ಲೂ ಕೂಡ ಸುಮಲತಾ ಅವರು ಎಲ್ಲೂ ಕೂಡ ರೆಬಲ್ ಅಥವಾ ಬಂಡಾಯದ ಬಾವುಟವನ್ನ ಇಲ್ಲಿ ತನಕ ಪ್ರದರ್ಶನ ಮಾಡಿಲ್ಲ. ಸೊ ಇದೆಲ್ಲವೂ ಬಿಜೆಪಿ ಹೈಕಮಾಂಡ್ ತಂತ್ರಗಾರಿಕೆನಾ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ರೈಟ್, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ನಿಖಿಲ್ ಸ್ಪರ್ಧೆಯ ಮುನ್ಸೂಚನೆಯನ್ನ ಕೊಡ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಎಲ್ಲಿ ಕಳ್ಕೊಂಡ್ವೋ, ಎಲ್ಲಿ ಸೋತ್ವೋ ಅಲ್ಲೇ ಹುಡುಕೋ ಪ್ರಯತ್ನನ ದಳಪತಿಗಳದ್ದು. ಖಂಡಿತ ಮಮತಾ, ಅದೇ ರೀತಿಯಾದಂತ ನಡೆ ಕುಮಾರಸ್ವಾಮಿ ಅವ್ರದ್ದು ಇದಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ
ಏನು ಮಾಜಿ ಸಚಿವರಾದಂತಹ ಪುಟ್ಟರಾಜು ಅವರು ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಸಭೆಯೂ ಕೂಡ ಇತ್ತು. ಸಭೆಯ ಮುಂಚೆನೂ ಕೂಡ ಪುಟ್ಟರಾಜು ಅವರ ಹೆಸರನ್ನ ಅನೌನ್ಸ್ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು. ಆದ್ರೆ ಇವತ್ತಿನ ಸಭೆಯ ಆರಂಭದಲ್ಲೇ ಸಹ ಜೆಡಿಎಸ್ ನ ಕಾರ್ಯಕರ್ತರು ಮಂಡ್ಯ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರು ಬರಲೇಬೇಕು ಎಂಬ ಒತ್ತಾಯವನ್ನ ಕೇಳಿಬಂತು. ಸಭೆ ಉದ್ಘಾಟನೆಗೂ ಮುನ್ನ ಇಷ್ಟೊಂದು ಕಿರ್ಚಾಟವು ಎಲ್ಲವೂ ಕೂಡ ಆಯಿತು. ಇದರ ಮಧ್ಯೆ ಕೂಡ ಕುಮಾರಸ್ವಾಮಿ ಅವರು ಬಂದು ಎಲ್ಲವನ್ನು ಕೂಡ ವಿಚಾರಣೆ ಮಾಡಿದ್ರು. ಅದಾಗಿ ಕೂಡ ಕಾರ್ಯಕರ್ತರು ಕೇಳಲಿಲ್ಲ. ಇದಾದ ಬಳಿಕವಾಗಿ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಾರೆ ತಮ್ಮ ಭಾಷಣದ ಕೊನೆಯಲ್ಲಿ, ನಿಮ್ಮ ಆಸೆಯನ್ನ ನಾನು ಭಂಗ ತರಲ್ಲ, ನಿಮ್ಮ ಆಸೆ ಎಲ್ಲವನ್ನೂ ಕೂಡ ಈಡೇರಿಸ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಕನ್ವಿನ್ಸ್ ಮಾಡೋಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಇದೇ ತಿಂಗಳ 21ನೇ ತಾರೀಕು ನನ್ನ ಆಪರೇಷನ್ ಇದೆ. ಅದಾದ ಬಳಿಕವಾಗಿ 25ನೇ ತಾರೀಕು ನಾನು ನೇರವಾಗಿ ಬಂದು ನಿಖಿಲ್ ಕುಮಾರಸ್ವಾಮಿ ಅವರೇ ಒಂದು ವಿಚಾರವಾಗಿ ಮಂಡ್ಯ ಅಭ್ಯರ್ಥಿ ಯಾರೋ ನಿಟ್ಟಿನಲ್ಲಿ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಗರ್ಥ ಈ ಮಾತಿನ ಮುಖಾಂತರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೆ ಮಂಡ್ಯ ಲೋಕಸಭಾ ಅಖಾಡಕ್ಕೆ ತರಲು ಒಂದು ರೀತಿಯಾಗಿ ಚಿಂತನೆಗಳು ಮತ್ತೆ ಪ್ಲಾನ್ಗಳು ನಡೀತಾ ಇದ್ದಾವೆ ನಿಟ್ಟಿನಲ್ಲಿ ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಬರ್ತಾ ಇರುವಂತದ್ದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿ ಎಲ್ಲಿ ಸೋತರು ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲಿಸುವ ಮೂಲಕವಾಗಿ ರಾಜಕೀಯ ಭವಿಷ್ಯ ಕೊಟ್ಕೊಡ್ಬೇಕು ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ನಾಯಕರು ಮತ್ತೆ ಕುಮಾರಸ್ವಾಮಿ ಅವರು ಇದ್ದಂತೆ ಕಾಣ್ತಾ ಇದೆ. ಮಮತಾ, ರೈಟ್ ರೋಹಿತ್, ಮಂಡ್ಯದ ರೆಬಲ್ ಲೇಡಿ ಸುಮಲತಾ ಅವರು ಏನ್ ಮಾಡ್ತಾರೆ, ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದ್ರೆ ಸಾಫ್ಟ್ ಆಂಗಲ್ ನಲ್ಲಿ ಜೆಡಿಎಸ್ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಅಂದ್ರೆ ಇದೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲೇ ಚರ್ಚಿತವಾಗಿದ್ಯಾ, ಹೀಗೆ ಹೋಗ್ಬೇಕು ಈ ಬಾರಿಯ ಚುನಾವಣೆಯಲ್ಲಿ ಅಂತ ಆ ರೀತಿಯಾದಂತಹ ಭಾವನೆಗಳು ಇವತ್ತಿನ ಸಭೆಯಲ್ಲಿ ಕಾಣಿಸ್ತಾ. ದಿವ್ಯಾ, ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಗಿಂತಲೂ ಕೂಡ ಜೆಡಿಎಸ್ ನ ನಾಯಕರೇ ಪಾಠ ಕಲ್ತಂತೆ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನ ಸೋಲಿಗೆ ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ನಾಯಕರು ಎಲ್ಲ ಆಡಿದಂತ ಮಾತುಗಳೇ ಕಾರಣವಾಯಿತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಸಹ ನಾಯಕರೆಲ್ಲರೂ ಕೂಡ ವೇದಿಕೆ ಮೇಲೆ ಹೇಳಿದ್ದು ಅದೊಂದೇ ಮಾತು, ಕಳೆದ ಬಾರಿಯಂತೆ ಈ ಬಾರಿ ಮಾತನಾಡಿ ನಾವು ಕೇಳೋದು ಬೇಡ, ಆ ನಿಟ್ಟಿನಲ್ಲಿ ಆ ವಿಚಾರಗಳನ್ನ ನಾವು ಮಾತನಾಡಲ್ಲ ಅಂತ ಹೇಳ್ತಾ ಇದ್ರು. ಅದೇ ದಿಕ್ಕಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ನೇರವಾಗಿ ಸುಮಲತಾ ಅವರನ್ನ ಅಮ್ಮ ಅಂತ ಕರೀತಾರೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಅಂಬರೀಷ್ ಅವರು ನನ್ನ ಆತ್ಮೀಯ ಸ್ನೇಹಿತ, ಕಳೆದ ಚುನಾವಣೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಯಿತು, ಹಾಗಾಗಿ ಆ ಚುನಾವಣೆಯಲ್ಲಿ ಆ ರೀತಿ ಆಯಿತು, ಆದ್ರೆ ಸುಮಲತಾ ಅವರು ನನ್ನ ಅಕ್ಕ ಇದ್ದ ಹಾಗೆ, ನನ್ನ ಸೋದರಿಯ ಸಮಾನ, ಆ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ನೇರ ಮಾತುಗಳ ಮೂಲಕವಾಗಿ ಒಂದು ರೀತಿಯಾಗಿ ಜೆಡಿಎಸ್ಗೆ ಮುಳುವಾಗಿತ್ತು. ಆದ್ರೆ ಈ ಬಾರಿ ಆ ಒಂದು ವಿಚಾರಗಳನ್ನ ಬದಿಗಿಟ್ಟಿ ಇದೀಗ ಸಾಫ್ಟ್ ಕಾರ್ನರ್ ಮೂಲಕವಾಗಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆದ್ರೆ ಕಳೆದ ಚುನಾವಣೆಯ ಎಲ್ಲಾ ಮಾತುಗಳು ಕೂಡ ಇಲ್ಲಿಗೆ ಮ್ಯಾಟರ್ ಆಗುತ್ತೆ. ಆ ನಿಟ್ಟಲ್ಲಿ ಅದೆಲ್ಲವನ್ನೂ ಕೂಡ ಬದಿಗೊತ್ತಿ ಈ ಬಾರಿ ಸುಮಲತಾ ಅವರ ಪರವಾಗಿ ಒಂದು ಸಾಫ್ಟ್ ಕಾರ್ ಅನ್ನು ತೋರಿದರೆ. ಜೊತೆಗೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿಯ ಒಂದು ಸಹಯೋಗ ಅವರು ಕೂಡ ಬೆಂಬಲವನ್ನು ನೀಡಿರುವಂತದ್ದು. ಆ ನಿಟ್ಟಲ್ಲಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಲ್ಲಿ ಕೂಡ ದಳಪತಿಗಳು ಮುಂದಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.